ಹಿಂದೆ ಯಾಕೆ ಸೋತ್ರು ಅಂತ ಹೇಳಿ ಕೇಳ್ತಾರೆ. ಒಂದು ಸೋಲು ಆದ್ಮೇಲೆ ಒಂದು ಗೆಲುವು ಬರೋದು ಸರ್. ಏನ್ ಹೇಳ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ. ಹಣ ಇಲ್ಲದೆ ಇರೋದನ್ನ ಈ ಬಿಟ್ಟಿ ಭಾಗ್ಯಗಳು ಏನಕ್ಕೆ ಮಾಡಬೇಕಾಗಿತ್ತು? ಅದು ಇತಿಹಾಸ. ಎಲ್ಲೋ ಇದ್ದಿದ್ದು ಮೆಡಿಕಲ್ ಕಾಲೇಜಿನ ತಂದಿದ್ದು ಅಂತ ಇತಿಹಾಸ. MP ಅಂತ ಎಷ್ಟು ಪವರ್ ಅನ್ನೋದನ್ನ ತೋರಿಸ್ಕೊಡ್ತಾರೆ 100% ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಯಾವೊಬ್ಬ ರೈತ ಆಗಲಿ, ಯಾವೊಬ್ಬ ಮನೆಯವರಾಗಲಿ, ಕುಡಿಯೋದಕ್ಕೆ ನೀರಾಗಲಿ, ರೈತರಾಗಲಿ ಯಾರೂ ಒದ್ದಾಡ್ತಾ ಇಲ್ಲ. ಇವತ್ತು ಅವ್ರನ್ನ ನಾವು ಯಾಕೆ ಕಳ್ಕೊಂಡ್ವಿ ಅಂತೇಳಿ ಇವತ್ತು ಒದ್ದಾಡ್ತಾ ಅವ್ರ ಅಷ್ಟೇ. ಸರ್, ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಒಂದು ಕಡೆ ನಿಮ್ಮ ಮಾಜಿ ಮಿನಿಸ್ಟರ್ ಸುಧಾಕರ್ ಅವರು, ಇನ್ನೊಂದು ಕಡೆ ಯುವಕ ರಕ್ಷಾರಾಮಯ್ಯ ಅವರು. ಹೇಗಿದೆ ಸರ್ ಚಿಕ್ಕಬಳ್ಳಾಪುರದಲ್ಲಿ? ಸರ್, ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ತಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹಿಂದೆ ಯಾಕೆ ಸೋತ್ರು ಅಂತ ಹೇಳಿ ಕೇಳ್ತಾರೆ. ಒಂದು ಸೋಲು ಆದಮೇಲೆ ಒಂದು ಗೆಲುವು ಬರೋದು ಸರ್. ಎಂಥ ಗಣ್ಯ ವ್ಯಕ್ತಿಗಳೇ ಸೋತಿದ್ದಾರೆ, ಅದರಲ್ಲಿ ನಮ್ಗೆ ಸೋಲಲ್ಲ. ಒಂದು ಸೋತಾದ್ಮೇಲೆ ಈಗ ಇನ್ನೊಂದು ದೊಡ್ಡ ಸ್ಟೆಪ್ಪು ನಮ್ಗೆ ಅವಕಾಶ ಸಿಕ್ಕೈತೆ, ಹಾಗಾಗಿ ನಾವು ಗೆಲ್ತೀವಿ ಸರ್. ಓಕೆ, ಹೌದು. ಅಂದರೆ ಕಳೆದ ಬಾರಿ ಏನು ಕಳ್ಕೊಂಡಿದ್ರಲ್ಲ, ಸೊ ಎಲ್ಲಿ ಸೋತ್ರೋ ಅಲ್ಲೇ ಗೆಲುವನ್ನು ದಾಖಲಿಸೋ ಮೂಲಕ ಸುಧಾಕರ್ ಮತ್ತೆ ಮೇಲೆ ಎದ್ದು ಬರ್ತಾರೆ ಅಂತ. ನಾವು ಲಾಸ್ಟ್ ಟೈಮಲ್ಲಿ ಏನು ಸೋತ್ವೋ ಅದಕ್ಕಿಂತ ಹೈಯೆಸ್ಟ್ ಓಟ್ ಈ ಸಲ ನಾವು ತೊಗೊತೀವಿ ಸರ್. ತೊಗೊಂಡು ಅದಕ್ಕಿಂತ ಹೈಯೆಸ್ಟ್ ಓಟಲ್ಲಿ ಈ ಸಲ ನಾವು ಗೆಲ್ತೀವಿ. ಈ ಸಲ ನಮ್ಮ ಸಿಂಪತಿ ಐತೆ, ನಾವು ಯಾಕೆ ಕಳ್ಕೊಂಡ್ವಿ ಅಂತೇಳಿ ಜನ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು 5 ನಿಮಿಷ ಕಳ್ಕೊಂಡಿದ್ದನ್ನು ಅವ್ರ ಫಲಿತಾಂಶ 10 ತಿಂಗಳಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಇದು ನಾನು ಒಂದು ವಾರ್ಡಲ್ಲಿ ನಮಗೆ ಹಿಂದೆ ನಮ್ಮ ಸಾಹೇಬ್ರಿದ್ದಾಗ ನಮಗೆ ಬೇಜಾನ್ ಫಂಡ್ಸ್ ಕೊಟ್ಟಿದ್ರು. ಈಗ 1 ವರ್ಷದಲ್ಲಿ 3.5 ಲಕ್ಷ ರೂಪಾಯಿ ಫಂಡ್ ಕೊಟ್ಟಿದ್ದಾರೆ. ಆ 3.5 ಲಕ್ಷ ರೂಪಾಯಲ್ಲಿ ನಮ್ಮ ವಾರ್ಡಲ್ಲಿ ನಾವು ಏನು ಕೆಲಸ ಮಾಡೋದಕ್ಕಾಗ್ತದೆ? 5 ವರ್ಷಕ್ಕೆ ಒಂದು ರಸ್ತೆ ಮಾಡೋದಕ್ಕಾಗಲ್ಲ. ಏನು ಹೇಳ್ತಾರೆ, ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ. ಹಣ ಇಲ್ಲದೆ ಇರೋದನ್ನ ಈ ಬಿಟ್ಟಿ ಭಾಗ್ಯಗಳು ಏನಕ್ಕೆ ಮಾಡಬೇಕಾಗಿತ್ತು? ಜನ ಏನು ಕೇಳಿರಲಿಲ್ಲ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳ್ತಾ ಇದ್ದೀವಿ. 100ಕ್ಕೆ 100 ಅಭಿವೃದ್ಧಿ ಕುಂಠಿತ ಆಗೈತೆ. ಅದರಲ್ಲಿ ನಿರ್ದೇಶನ ಬೇಕಾದರೆ ನೀವು ಎಲ್ಲ ವಾರ್ಡ್ಗಳಲ್ಲಿ ಓಡಾಡೋದಾಗ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲನೂ ಕೇಳಿದಾಗ ಗೊತ್ತಾಗುತ್ತೆ, ಸಾಮಾಜಿಕವಾಗಿ ಗೊತ್ತಾಗುತ್ತೆ ಸರ್. ಸರ್, ಈಗ ಸುಧಾಕರ್ ಅವರು ಸಾಕಷ್ಟು ಫಂಡ್ಗಳನ್ನು ತಂದರು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಜನ ಇಲ್ಲಿ ಮಾತನಾಡ್ತಾರೆ. ಸೊ ಒಂದಷ್ಟು ಹೇಳೋದಾದರೆ ಯಾವ್ಯಾವ ಅಭಿವೃದ್ಧಿ ಇರುತ್ತೆ ಸರ್? ಸರ್, ಇವತ್ತು ನೋಡಿ, ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ರಸ್ತೆ ಐತೆ, ಪ್ರತಿಯೊಂದು ವಾರ್ಡಲ್ಲಿ ಹೋಗಿ ರಸ್ತೆ ಐತೆ. ನಮ್ಮಲ್ಲಿ ಹಿಂದಲ್ಲಿ ಎಷ್ಟು ಟ್ಯಾಂಕರ್ಗಳು ಈ ಥರ ಸಮ್ಮರ್ ಬಂದರೆ ಪ್ರತಿ ವಾರ್ಡಲ್ಲೂ ಟ್ಯಾಂಕರ್ಗಳಲ್ಲಿ ನೀರು ಹಾಕ್ಸ್ತಾ ಇದ್ವಿ. ಇವತ್ತು ಒಂದೇ ಒಂದು ವಾರ್ಡಲ್ಲಿ ಒಂದು ಟ್ಯಾಂಕರ್ ನೀರು ಹಾಕ್ಸಲ್ಲ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂದರೆ ಇಡೀ ಪ್ರಪಂಚ ಒಂದು ಐಡೆಂಟಿಫೈ ಮಾಡ್ತದೆ. ಒಂದು ಈಶಾ ಫೌಂಡೇಶನ್ ಆಗ್ಬೋದು. ಇವತ್ತು ಪ್ರಪಂಚದಿಂದ ಎಲ್ಲ ಕಡೆನೂ ನಮ್ಮಲ್ಲಿ ಬರ್ತಾರೆ ಇವತ್ತು, ಆಯಿತಾ. ಈಗ ನಮ್ಮಲ್ಲಿ ನೋಡಿ, ಈಗ ಇದು ನೆಂದಿದ್ದು ರೂಫ್ ವೇ ಮಾಡ್ತಾ ಇದ್ದಾರೆ. ಅದನ್ನು ಈಗ ನಮ್ಮ ಸಾಹೇಬ್ರು ಇದ್ದಿದ್ದು ಇಷ್ಟೊಂದು ಚಾಲ್ತಿಯಲ್ಲಿ ಬರ್ತಾ ಇತ್ತು. ನಂದಿ ಬೆಟ್ಟಕ್ಕೆ ರೂಫೇ. ಮೆಡಿಕಲ್ ಕಾಲೇಜು, 1 ಅಲ್ಲ 2 ಮೆಡಿಕಲ್ ಕಾಲೇಜು ತಂದ್ವಿ. ಅದು ಇತಿಹಾಸ. ಎಲ್ಲೋ ಇದ್ದಿದ್ದು ಮೆಡಿಕಲ್ ಕಾಲೇಜನ್ನ ತಂದಿದ್ದು ಅಂತ ಇತಿಹಾಸ. ಏನು ಅಂತ ಹೇಳಿದ್ರೆ ಜನ ಒಂದು 5 ನಿಮಿಷಕ್ಕೆ ಒಂದು ಯಾಮಾರಿ ಇವತ್ತು 10 ತಿಂಗಳಿಂದ ಅನುಭವಿಸ್ತಾ ಇದ್ದಾರೆ. ಇನ್ನು ಅದನ್ನು ಅವಕಾಶ ಕೊಡೋದಿಲ್ಲ. ಮುಂದಿನ ದಿನಗಳಲ್ಲಿ ಹೈಯೆಸ್ಟ್ ಮತ ಕೊಟ್ಟು ಗೆಲ್ಲಿಸ್ತಾರೆ. ಸರ್, ಈಗ ರೈತರು ಈ ಭಾಗದಲ್ಲಿ ಸುಧಾಕರ್ ಅವರ ತುಂಬ ನೆನೆಸ್ಕೊತಾರೆ ಅಂತ ಕೇಳ್ಪಟ್ಟು, ಯಾವ ವಿಚಾರಕ್ಕೆ ಸರ್ ಅದು? ಸರ್, ಇವತ್ತು ನೀರು, ಇವತ್ತು ಪ್ರತಿ ಕೆರೆಯಲ್ಲೂ ನೀರೈತೆ. ಆ ಪ್ರತಿ ಕೆರೆಯಲ್ಲಿ ನೀರು ಇರೋದ್ರಿಂದ ಪ್ರತಿ ಬೋರಲ್ಲಿ ನೀರೈತೆ. ಈಗ ಎಲ್ಲ ಕಡೆನೂ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ನೀರಿನ ಸಮಸ್ಯೆ ಒದ್ದಾಡ್ತಾ ಇದ್ದಾರೆ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಯಾವೊಬ್ಬ ರೈತ ಆಗಲಿ, ಯಾವೊಬ್ಬ ಮನೆಯವರಾಗಲಿ, ಕುಡಿಯೋದಕ್ಕೆ ನೀರಾಗಲಿ, ರೈತರಾಗಲಿ ಯಾರೂ ಒದ್ದಾಡ್ತಾ ಇಲ್ಲ. ಇವತ್ತು ಅವ್ರನ್ನ ನಾವು ಯಾಕೆ ಕಳ್ಕೊಂಡ್ವಿ ಅಂತೇಳಿ ಇವತ್ತು ಒದ್ದಾಡ್ತಾ ಅವರಷ್ಟೇ. ಸರ್, ಇನ್ನು JDS ಕಳೆದ ಬಾರಿ ಆದರೆ JDS ಸಪ್ರೇಟ್ ಇತ್ತು. ಈ ಸಲ JDS BJP ಮೈತ್ರಿ ಆಗಿರುವಂಥದ್ದು, JDS ಕ್ಯಾಂಡಿಡೇಟ್ ಇಲ್ಲದೆ ಇರುವಂಥದ್ದು, ಮೈತ್ರಿ ಅಭ್ಯರ್ಥಿ ಸುಧಾಕರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಎಷ್ಟು ಮಟ್ಟಿಗೆ ಸುಧಾಕರ್ ಅವರಿಗೆ ಪ್ಲಸ್ ಆಗುತ್ತೆ ಸರ್? ಸರ್, JDS ಈಗ ಏನಂತಂದರೆ ನಮ್ಮ BJPಗಿನ ಹುಮ್ಮಸ್ಸಾಗಿ JDS ಮಿಂಗಲ್ ಆಗಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಅದು ಸಮಸ್ಯೆ ಅಂತ ಅನಿಸ್ತಾನೆ ಇಲ್ಲ. ಬೇರೆ ಕಡೆ ಏನೈತೆ ಅಂತ ಗೊತ್ತಿಲ್ಲ, ನಮ್ಮಲ್ಲಂತೂ ಒಟ್ಟಾಗಿ ಕೆಲಸ ಮಾಡ್ತಾವ್ರೆ, ಹುಮ್ಮಸ್ನಿಂದ ಕೆಲಸ ಮಾಡ್ತಾವ್ರೆ. ಅವರೇ ವಾಲಂಟ್ರಿಯರ್ ಆಗಿ ಮಿಂಗಲ್ ಆಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ಒಳ್ಳೆ ಮತ ಬರುತ್ತೆ ಸರ್. ಓಕೆ ಸರ್, ಮತ್ತೊಂದು, ನಾನು ಸುಮಾರು ಕಡೆ ಹೋದಂಥ ಸಂದರ್ಭದಲ್ಲಿ ಜನ ಹೇಳ್ತಾ ಇದ್ರು, ಈಗ ರಕ್ಷಾರಾಮಯ್ಯ ಅವರು ಇಲ್ಲಿನವರಲ್ಲ, ಸುಧಾಕರ್ ಅವರು ನಮ್ಮೂರಿನವರು, ನಮ್ಮನೆ ಮಗ, ನಾವು ಬೇರೆಯವ್ರನ್ನ ಗೆಲ್ಸೋದ್ ಬದಲು ನಮ್ಮ ಊರಿನ ಹುಡುಗನ್ನೇ ಗೆಲ್ಸ್ಬೇಕು ಅನ್ನುವಂಥದ್ದು. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಈಗ ಸುಧಾಕರ್ ಅವ್ರಿಗೆ ವಾಸ್ತು ಅಂಶ ಗೊತ್ತೈತೆ. ಈ ವಾಸ್ತು ಅಂಶ ಗೊತ್ತಾಗಿರೋದ್ರಿಂದ ಮುಂದೆ ಏನು ಮಾಡಬೇಕು ಅಂತೇಳಿ ಅವರು ನೇರವಾಗಿ ಮಾಡೋದಕ್ಕೆ ಒಂದು ಇದಿರುತ್ತೆ. ಈಗ ಹೊಸದಾಗಿ ಅವರು ಓಡಾಡ್ಕೊಂಡು ಹೊಸದಾಗಿ ಮಾಡೋಷ್ಟಾಗ 5 ವರ್ಷ ಕಳೀತದೆ. ಇವರು ಈಗ ಬಂದರೆ ಈ ಮುಂದಿನ ತಿಂಗಳಿಂದನೇ ಚಾಲ್ತಿ ಮಾಡ್ಬೋದು. ನಾನು ಹಿಂದೆ ಏನು ಪೆಂಡಿಂಗ್ ಇತ್ತು, ಈಗ ಏನಾಗ್ಬೋದು ಅಂತ. ಆಮೇಲೆ ಇವರು ಬಂದ ಮೇಲೆ ಮುಂದಿನ ದಿನಗಳ ನೀವೇ ಹೇಳ್ತೀರ, ಒಬ್ಬ MP ಎಷ್ಟು ಕೆಲಸ ಮಾಡ್ಬೋದು, MP ಅಂದರೆ ಎಷ್ಟು ಪವರ್ ಅನ್ನೋದನ್ನು ತೋರಿಸ್ಕೊಡ್ತಾರೆ 100% ಸುಧಾಕರ್. ಎಷ್ಟು ಲಕ್ಷ ಲೀಡಿಂದ ಗೆಲ್ಬೋದು ಸರ್ ಸುಧಾಕರ್ ಅವರು ಈ ಬಾರಿ? ಸರ್, ನಾವು ಒಂದು 2 ಲಕ್ಷ ಲೀಡಲ್ಲಂತೂ ಗೆಲ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.